ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ರೇವಣ್ಣ ಅವರ ಬೇಲ್ ಅರ್ಜಿಯ ವಿಚಾರಣೆ ಕೆಲವೇ ಕ್ಷಣದಲ್ಲಿ ಆರಂಭ ಆಗಲಿದೆ. ಎಚ್.ಡಿ. ರೇವಣ್ಣ ಅವರ ಭವಿಷ್ಯ ಏನಾಗಬಹುದು? ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ನಿನ್ನೆಯಷ್ಟೇ 7 ದಿನಗಳ ಕಾಲ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಇದರ ಮಧ್ಯೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಬೆಳಗ್ಗೆ ವಿಚಾರಣೆ ಆರಂಭ ಆದಂತಹ ಸಂದರ್ಭದಲ್ಲಿ ಎಸ್ಪಿಪಿ ಸಮಯಾವಕಾಶವನ್ನ ಕೇಳಿದಂತಹ ಕಾರಣಕ್ಕಾಗಿ ಮಧ್ಯಾಹ್ನಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿತ್ತು. ಎಸ್ಐಟಿ ಪರ ಈಗಾಗಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಹಾಗೆಯೇ ಅಶೋಕ್ ನಾಯ್ಕ್ ಅವರು ಆಗಮಿಸಿದ್ದಾರೆ. ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಮಹಿಳೆ ಕಿಡ್ನಾಪ್ ಆರೋಪದಲ್ಲಿ ರೇವಣ್ಣ ಅವರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯ ವಿಚಾರಣೆಗೆ ಕ್ಷಣಗಣನೆ ಆರಂಭ ಆಗಿರೋದು. ರೇವಣ್ಣ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಈಗಾಗಲೇ ಕೋರ್ಟ್ಗೆ ಹಾಜರಾಗಿದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯ್ಕ್ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ನಿನ್ನೆಯಷ್ಟೇ ಸರ್ಕಾರ ಜಗದೀಶ್ ಅವರನ್ನ ಬದಲಾಯಿಸಿ ಜೈನಾ ಕೊಠಾರಿ ಅವರನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಪರ ವಕೀಲರಾಗಿ ನೇಮಕ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಜೈನಾ ಕೊಠಾರಿ ಅವರು ಆಗಮಿಸಿದ್ದಾರೆ. ಬೆಳಗ್ಗೆ ಅವರೇ ಸಮಯಾವಕಾಶವನ್ನ ಕೇಳಿದ್ದು. ನಮಗೆ ಸೋಮವಾರದವರೆಗೆ ನೀವು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಮನವಿಯನ್ನ ನ್ಯಾಯಾಧೀಶರ ಮುಂದೆ ಮಾಡಿಕೊಂಡ್ರು. ಆದ್ರೆ ನ್ಯಾಯಾಧೀಶರು ಅದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಇಲ್ಲ, ಇವತ್ತೇ ವಾದ ಮಂಡನೆಯನ್ನ ಮಾಡಿ ಅಂತ ಹೇಳಿ ಮಧ್ಯಾಹ್ನಕ್ಕೆ ವಿಚಾರಣೆಯನ್ನ ಮುಂದೂಡಿತು. ಜೈನಾ ಕೊಠಾರಿ ಅವರು ಕೊಟ್ಟಂತಹ ಕಾರಣ ಏನು ಅಂತಂದ್ರೆ, ಹೊಸದಾಗಿ ಅಭಿಯೋಜಕರಾಗಿ ನನ್ನನ್ನ ನೇಮಕ ಮಾಡಲಾಗಿದೆ, ನಿನ್ನೆಯಷ್ಟೇ ನೇಮಕ ಮಾಡಿದ್ದಾರೆ, ಹಾಗಾಗಿ ಪ್ರಕರಣದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೆ ಸಮಯಾವಕಾಶ ಬೇಕು, ಸೋಮವಾರದವರೆಗೂ ಕೂಡ ಸಮಯವನ್ನ ಕೊಡಿ ಅನ್ನುವಂಥ ಮನವಿಯನ್ನ ಮಾಡಿಕೊಂಡ್ರು. ಆದ್ರೆ ನ್ಯಾಯಾಧೀಶರು ಅದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಮಧ್ಯಾಹ್ನಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ರು. ಈಗ ನ್ಯಾಯಾಧೀಶರಿಗಾಗಿ ಎರಡೂ ಕಡೆಯ ವಕೀಲರು ವೇಟ್ ಮಾಡ್ತಿದ್ದಾರೆ. ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ್ ಭಟ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯ ವಿಚಾರಣೆಯನ್ನ ಆಲಿಸ್ತಾ ಇರೋದು. ಎಚ್.ಡಿ. ರೇವಣ್ಣ ಅವರಿಗೆ ಬೇಲ್ ಸಿಗುತ್ತೋ ಇಲ್ವೋ, ಅಥವಾ ಇವತ್ತಿನ ವಿಚಾರಣೆ ಕೇವಲ ಅರ್ಜಿಯ ವಿಚಾರಣೆಗೆ ಮಾತ್ರ ಸೀಮಿತ ಆಗುತ್ತಾ? ಕುತೂಹಲ ಅಂತೂ ಖಂಡಿತ ಇದೆ. ರೇವಣ್ಣ ಅವರ ಪರವಾಗಿ ವಾದವನ್ನ ಮಂಡನೆ ಮಾಡ್ತಾ ಇರೋದು ಸೀನಿಯರ್ ಕೌನ್ಸಿಲ್ ಆಗಿರುವಂತಹ ಸಿ.ವಿ. ನಾಗೇಶ್ ಅವರು ಈಗಾಗಲೇ ಕೋರ್ಟ್ಗೆ ಹಾಜರಾಗಿದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ಪರ ವಾದವನ್ನ ಮಂಡನೆ ಮಾಡ್ತಾ ಇರೋದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಜೈನಾ ಕೊಠಾರಿ. ನಿನ್ನೆಯಷ್ಟೇ ಇವರನ್ನ ನೇಮಕ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಎಸ್ಐಟಿ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಜೈನಾ ಕೊಠಾರಿ ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿತ್ತು. ಆ ಹಿನ್ನೆಲೆಯಲ್ಲಿ ಜೈನಾ ಕೊಠಾರಿ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಶೋಕ್ ನಾಯ್ಕ್ ಅವರು ಕೂಡ ಕೋರ್ಟ್ನಲ್ಲಿ ಹಾಜರಿದ್ದಾರೆ. ನ್ಯಾಯಾಧೀಶರು ಎರಡೂ ಕಡೆಯ ವಕೀಲರು ಸದ್ಯ ನ್ಯಾಯಾಧೀಶರಿಗಾಗಿ ವೇಟ್ ಮಾಡ್ತಿದ್ದಾರೆ. ಕೆಲವೇ ಕ್ಷಣದಲ್ಲಿ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ. ಕುತೂಹಲ ಅಂತೂ ಖಂಡಿತ ಇದೆ. ಯಾಕಂದ್ರೆ ನಿನ್ನೆಯಷ್ಟೇ ರೇವಣ್ಣ ಅವರ ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯವಾಗ್ತಾ ಇದ್ದ ಹಾಗೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಪ್ಪಿಸಿದ್ದಾರೆ. ಅಂದ್ರೆ ಮೇ 14ನೇ ತಾರೀಕಿನವರೆಗೂ ಕೂಡ ಎಚ್.ಡಿ. ರೇವಣ್ಣ ಅವರು ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಬೇಲ್ ಅರ್ಜಿಯ ವಿಚಾರಣೆ ಕೂಡ ಆರಂಭ ಆಗಿರೋದು. ಕೆಲವೇ ಕ್ಷಣದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಈ ವಿಚಾರಣೆಯ ಮೇಲೆ ನಿರ್ಧಾರ ಆಗುತ್ತೆ. ನ್ಯಾಯಾಧೀಶರು ಏನು ಆದೇಶವನ್ನ ಕೊಡ್ತಾರೆ ಎನ್ನುವಂತಹ ಕುತೂಹಲ ಖಂಡಿತವಾಗ್ಲೂ ಇದೆ. ಕೆಲವೇ ಕ್ಷಣದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ರೇವಣ್ಣ ಅವರ ಪರವಾಗಿ ಸೀನಿಯರ್ ಕೌನ್ಸಿಲ್ ಆಗಿರುವಂತಹ ಸಿ.ವಿ. ನಾಗೇಶ್ ಅವರು ಈಗಾಗಲೇ ಹಾಜರಾಗಿದ್ದಾರೆ. ಎಸ್ಐಟಿ ಪರವಾಗಿ ಜೈನಾ ಕೊಠಾರಿ ಅವರು ಹಾಜರಾಗಿದ್ದಾರೆ. ಹಾಗೆಯೇ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರೈಟ್, ರೇವಣ್ಣ ಅವರ ಬೇಲ್ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂತಹ ಮಹತ್ವದ ಅಪ್ಡೇಟ್ ಇದು. ರೇವಣ್ಣ ಅವರ ಬೇಲ್ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಅರ್ಜಿಯ ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್. ಸಿ.ವಿ. ನಾಗೇಶ್ ಅವರು ಎಚ್.ಡಿ. ರೇವಣ್ಣ ಅವರ ಪರವಾಗಿ ವಾದವನ್ನ ಮಂಡನೆ ಮಾಡಲಿರುವಂತಹ ವಕೀಲರು, ಹಾಗೆಯೇ ಹೆಚ್ಚುವರಿ ಎಸ್ಪಿಪಿ ಅಶೋಕ್ ನಾಯ್ಕ್, ಹಾಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಎಸ್ಐಟಿ ಪರವಾಗಿ ತಮ್ಮ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಅವಕಾಶವನ್ನ ಕೇಳಿದ್ರು, ಸಮಯಾವಕಾಶವನ್ನ ಕೇಳಿದ್ರು. ರೈಟ್, ಮತ್ತಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್ಐಟಿ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋಕೆ ಮತ್ತೆ ಸಮಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ.
ಎಸ್ಪಿಪಿ ಜೈನಾ ಕೊಠಾರಿ ಅವರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಬೆಳಗ್ಗೇನು ಇದೇ ಮನವಿಯನ್ನ ಮಾಡಿದ್ರು, ನಿನ್ನೇನು ಇದೇ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಎಸ್ಐಟಿ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಈಗ ಮತ್ತೆ ಮನವಿಯನ್ನ ಮಾಡಿಕೊಂಡಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಜೈನಾ ಕೊಠಾರಿ ಅವರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ನ್ಯಾಯಾಧೀಶರೇ, ನಮಗ್ ಸ್ವಲ್ಪ ಸಮಯ ಬೇಕು, ಬೆಳಗ್ಗೆನೂ ಕೂಡ ನಮಗೆ ಸೋಮವಾರ ತನಕ ಸಮಯ ಕೊಡಿ ಅಂತ ಹೇಳಿ ಜೈನಾ ಕೊಠಾರಿ ಅವರು ಕೇಳಿದ್ರು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ. ನಾವು ನಮ್ಮನ್ನ ಮತ್ತೆ ನೇಮಕ ಮಾಡಿದ್ದಾರೆ, ಅಂದ್ರೆ ಹೊಸದಾಗಿ ನೇಮಕ ಮಾಡಿದ್ದಾರೆ, ಹಾಗಾಗಿ ನಮಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಸಮಯಾವಕಾಶವನ್ನ ಕೊಡಿ ಅಂತ ಹೇಳಿ ಜೈನಾ ಕೊಠಾರಿ ಅವರು ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ದಾರೆ. ಬೆಳಗ್ಗೆ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆದಂತಹ ಸಂದರ್ಭದಲ್ಲೂ ಕೂಡ ಇದೇ ಮನವಿಯನ್ನ ಮಾಡಿಕೊಂಡಿದ್ರು ಜೈನಾ ಕೊಠಾರಿ ಅವರು. ಈಗ ಮತ್ತೆ ನಮ್ಮನ್ನ ಈಗಷ್ಟೇ ನೇಮಕ ಮಾಡಲಾಗಿದೆ, ಇವತ್ತು ನೇಮಕ ಮಾಡಲಾಗಿದೆ, ಹಾಗಾಗಿ ಪ್ರಕರಣದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಸಮಯಾವಕಾಶವನ್ನ ಕೊಡಬೇಕು ಅನ್ನುವಂಥ ಮನವಿಯನ್ನ ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ. ಬೆಳಗ್ಗೆ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ, ಇದೇ ಮನವಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಅದಕ್ಕೆ ಒಪ್ಕೊಳ್ಳಿಲ್ಲ. ಇಲ್ಲ, ಇವತ್ತೇ ವಾದವನ್ನ ನೀವು ಮಂಡನೆ ಮಾಡಬೇಕು ಅಂತ ಹೇಳಿ ಅರ್ಜಿ ವಿಚಾರಣೆಯನ್ನ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಿದ್ರು. ಈಗ ವಿಚಾರಣೆ ಆರಂಭ ಆಗಿದೆ. ಬಟ್ ವಿಚಾರಣೆ ಆರಂಭ ಆದಂತಹ ಸಂದರ್ಭದಲ್ಲಿ ಎಸ್ಐಟಿ ಪರ ವಕೀಲರಾಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಅವರು ಮಾಡಿರುವಂತಹ ಮನವಿ ಮತ್ತದೇ ಮನವಿ. ನಮಗೆ ಜಾಮೀನು ಅರ್ಜಿ, ರೇವಣ್ಣ ಅವರು ಏನ್ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೋ ಆ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ನೀವು ನನಗೆ ಸಮಯಾವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಕೊನೆಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಿದ ಎಸ್ಐಟಿ ವಾದ ಮಂಡಿಸುವುದಕ್ಕೆ ಸಮಯವನ್ನ ಕೋರಿದೆ. ಎಸ್ಐಟಿ ರೈಟ್. ಮತ್ತಷ್ಟು ಅಪ್ಡೇಟ್ಸ್ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರೋದು. ಆಕ್ಷೇಪಣೆ ಸಲ್ಲಿಕೆಗೆ ಮನವಿಯನ್ನ ಮಾಡಿದೆ ಎಸ್ಐಟಿ, ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ ಎಸ್ಐಟಿ, ಬಟ್ ವಾದ ಮಂಡನೆಗೆ ಅವಕಾಶವನ್ನ ಕೋರಿದ್ದಾರೆ. ಆದ್ರೆ ಅವರ ಮನವಿಯನ್ನ ನ್ಯಾಯಾಧೀಶರು ಪುರಸ್ಕರಿಸಿಲ್ಲ. ಇದು ಬಹಳ ಮಹತ್ವದ ಪಾಯಿಂಟ್. ಇಲ್ಲಿ ನ್ಯಾಯಾಧೀಶರು ಎಸ್ಪಿಪಿಯ ಮನವಿಯನ್ನ ಪುರಸ್ಕರಿಸಿಲ್ಲ. ನಮಗೆ ವಾದ ಮಾಡಕ್ ಸಮಯಾವಕಾಶ ಕೊಡಿ ಸ್ವಾಮಿ ಅಂತ ಕೇಳ್ಕೊಂಡ್ರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ. ಬಟ್ ನ್ಯಾಯಾಧೀಶರು ಅದನ್ನ ಪುರಸ್ಕರಿಸಿಲ್ಲ. ಮೊದಲು ವಾದವನ್ನ ಆರಂಭಿಸಿ ಅಂತ ಹೇಳಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್. ರೇವಣ್ಣ ಅವರ ಬೇಲರ್ಜಿಯ ವಿಚಾರಣೆ ಪದೇ ಪದೇ ಮುಂದಕ್ಕೆ ಹೋಗ್ತಾ ಇದೆ ಅರ್ಜಿ ಸಲ್ಲಿಕೆ ಆದಂತಹ ನಂತರದಲ್ಲಿ. ಹಾಗಾಗಿ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಈಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲ, ನೀವು ಈಗಲೇ ವಾದವನ್ನ ಮಾಡಿ, ವಾದ ಮಂಡನೆಗೆ ಮತ್ತೆ ಸಮಯಾವಕಾಶವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜಾಮೀನು ಅರ್ಜಿ ಕೂಡ ನಿಗದಿತ ಸಮಯದಲ್ಲಿ ಇತ್ಯರ್ಥ ಆಗಬೇಕು. ಇದು ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಹೇಳ್ತಾ ಇರುವಂತಹ ಮಾತು. ನಾವು ಅದನ್ನ ಚೆಕ್ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ, ಹೀಗೆ ಮಾಡೋಕ್ಕಾಗಲ್ಲ. ಎಲ್ಲ ಜಾಮೀನು ಅರ್ಜಿಗಳು ಕೂಡ ನಿಗದಿತ ಸಮಯದಲ್ಲಿ ಇತ್ಯರ್ಥ ಆಗಬೇಕು. ಅದ್ರ ಜೊತೆಗೆ ಮತ್ತೊಂದು ಪ್ರಮುಖ ಪಾಯಿಂಟ್ ನ್ಯಾಯಾಧೀಶರು ಉಲ್ಲೇಖ ಮಾಡಿದ್ದು, ಈಗಾಗಲೇ 2-3 ಬಾರಿ ಆಕ್ಷೇಪಣೆಗೆ ಸಮಯ ನೀಡಲಾಗಿದೆ. ರೇವಣ್ಣ ಅವರು ಸಲ್ಲಿಕೆ ಮಾಡಿರುವಂತಹ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಈಗಾಗಲೇ ನಿಮಗೆ ಅಂದ್ರೆ ಎಸ್ಐಟಿಗೆ 2-3 ಬಾರಿ ಸಮಯ ಕೊಟ್ಟಿದ್ದೀವಿ, ಮತ್ತೆ ಸಮಯವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್. ಕ್ಷಣ ಕ್ಷಣದ ಅಪ್ಡೇಟ್ಸ್ ನ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಿ. ರೇವಣ್ಣ ಅವರ ಬೇಲ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಮಯಾವಕಾಶವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಎಸ್ಐಟಿ ವಕೀಲರಿಗೆ ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಜೈನಾ ಕೊಠಾರಿ ಅವರಿಗೆ ಹೇಳಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್. ನಮ್ಗೆ ಸಮಯ ಕೊಡಿ, ನಾವು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದೀವಿ, ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಸಮಯ ಕೇಳಿದ್ವಿ, ಆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದೀವಿ, ಬಟ್ ನಮ್ಗೆ ವಾದ ಮಂಡನೆ ಮಾಡೋದಕ್ಕೆ ಅವಕಾಶ ಕೊಡಿ, ಸಮಯ ಕೊಡಿ ಅಂತ ಕೇಳಿದ್ರು ಜೈನಾ ಕೊಠಾರಿ. ಸಾರಾ ಸಗಟಾಗಿ ತಳ್ಳಿ ಹಾಕಿದ್ದಾರೆ, ವಾದವನ್ನ ಆರಂಭ ಮಾಡಿ ಅಂತ ಹೇಳಿದ್ದಾರೆ ನ್ಯಾಯಾಧೀಶರು. ಹೀಗಾಗಿ ರೇವಣ್ಣ ಪರ ವಕೀಲರಾಗಿರುವಂತಹ CV ನಾಗೇಶ್ ಸದ್ಯ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ರೇವಣ್ಣ ಅವರ ಪರ ವಕೀಲರು ಈಗ ಮೊದಲನೇದಾಗಿ ಯಾವ ಕಾರಣಕ್ಕಾಗಿ ರೇವಣ್ಣ ಅವರಿಗೆ ಜಾಮೀನನ್ನ ನೀಡಬೇಕು ಅನ್ನುವಂಥ ವಿಚಾರಗಳನ್ನ ಸದ್ಯ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವರ ಪರವಾಗಿ CV ನಾಗೇಶ್, ಸೀನಿಯರ್ ಕೌನ್ಸಿಲ್ ಹಿರಿಯ ವಕೀಲರಾಗಿರುವಂತಹ CV ನಾಗೇಶ್ ತಮ್ಮ ವಾದ ಮಂಡನೆಯನ್ನ ಆರಂಭ ಮಾಡಿದ್ದಾರೆ. ಬಹಳ ಪ್ರಮುಖವಾದಂತಹ ಅಪ್ಡೇಟ್ಸ್ ಕೋರ್ಟ್ ಹಾಲ್ನಿಂದ ಲಭ್ಯವಾಗ್ತಾ ಇರೋದು. ಮತ್ತೆ ಸಮಯಾವಕಾಶವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು ಜಡ್ಜ್. ಈಗಾಗಲೇ 2-3 ಬಾರಿ ಎಸ್ಐಟಿಗೆ ಸಮಯ ಕೊಡಲಾಗಿದೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ. 2-3 ಬಾರಿ ಸಮಯವನ್ನ ಕೊಟ್ಟಂತಹ ನಂತರದಲ್ಲೂ ನೀವು ಇನ್ನೂ ಸಮಯ ಕೊಡಿ ಅಂತ ಹೇಳಿದ್ರೆ ಅದನ್ನ ಪುರಸ್ಕರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿ ವಾದವನ್ನ ಆರಂಭ ಮಾಡಿ ಅಂತ ಹೇಳಿಬಿಟ್ರು
ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಸದ್ಯ ರೇವಣ್ಣ ಪರವಾಗಿ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನ ಆರಂಭಿಸಿದ್ದಾರೆ. ಅವರು ಉಲ್ಲೇಖ ಮಾಡ್ತಿದ್ದಾರೆ, ಆರೋಪಿ ಸದ್ಯ ಪಿಸಿ ಕಸ್ಟಡಿಯಲ್ಲಿ ಇಲ್ಲ, ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ಇಲ್ಲ, ಎಸ್ಐಟಿ ಕಸ್ಟಡಿಯಲ್ಲಿ ಇಲ್ಲ, ಎಲ್ಲಾ ರೀತಿಯ ತನಿಖೆಗೆ ಸಹಕರಿಸಿದ್ದಾರೆ. ಆರೋಪಿ ಸ್ಥಾನದಲ್ಲಿರುವಂತಹ ನನ್ನ ಕಕ್ಷಿದಾರರಾಗಿರುವಂತಹ ಎಚ್.ಡಿ. ರೇವಣ್ಣ ಅವರು, ಇದು ಸಿ.ವಿ. ನಾಗೇಶ್ ಅವರು ಮಂಡನೆ ಮಾಡ್ತಾ ಇರುವಂತಹ ವಾದ. ನ್ಯಾಯಾಧೀಶರು ವಾದ ಮಂಡನೆ ಈಗಿನಿಂದಲೇ ಆಗ್ಲಿ ಅಂತ ಹೇಳಿ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಂತಹ ಬಳಿಕ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯನ್ನ ಪುರಸ್ಕರಿಸಲಿಲ್ಲ ನ್ಯಾಯಾಧೀಶರು. ವಾದ ಮಂಡನೆ ಮಾಡಿ ಅಂತ ಸೂಚನೆ ಕೊಟ್ಟರು. ಅದಾದ ನಂತರದಲ್ಲಿ ಸಿ.ವಿ. ನಾಗೇಶ್, ಎಚ್.ಡಿ. ರೇವಣ್ಣ ಅವರ ಪರ ವಕೀಲರು, ಅವರು ತಮ್ಮ ವಾದ ಮಂಡನೆಯನ್ನ ಆರಂಭ ಮಾಡಿದ್ದಾರೆ. ಏನ್ ಹೇಳ್ತಿದ್ದಾರೆ ಅವರು? ಆರೋಪಿ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ಇಲ್ಲ. ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ರೆ ಜಾಮೀನು ಅರ್ಜಿಯ ವಿಚಾರಣೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಮೊದಲಿಗೆ ನಿನ್ನೆ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಎತ್ತಿದಂತಹ ಪ್ರಶ್ನೆನೇ ಅದು. ಹಾಗಾಗಿ ಈಗ ಅವರು ಪಿಸಿನಲ್ಲಿ ಇಲ್ಲ, ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಎಲ್ಲ ರೀತಿಯ ತನಿಖೆಗೂ ಕೂಡ ನನ್ನ ಕಕ್ಷಿದಾರರಾಗಿರುವಂತಹ ಎಚ್.ಡಿ. ರೇವಣ್ಣ ಅವರು ಸಹಕರಿಸುತ್ತಿದ್ದಾರೆ ಅಂತ ಹೇಳ್ತಿರುವಂತಹ ಸಿ.ವಿ. ನಾಗೇಶ್ ಅವರು 2 ಸೈಟೇಷನ್ಗಳನ್ನ, ಅಂದ್ರೆ ಈ ಹಿಂದೆ ಕೆಲ ಪ್ರಕರಣಗಳಲ್ಲಿ ಕೋರ್ಟ್ ಕೊಟ್ಟಂತಹ ತೀರ್ಪನ್ನ ಉಲ್ಲೇಖಿಸಿ ತಮ್ಮ ವಾದವನ್ನ ಮಾಡ್ತಿದ್ದಾರೆ. 2 ಪ್ರಕರಣಗಳ ಸೈಟೇಷನ್, ಅಂದ್ರೆ 2 ಪ್ರಕರಣಗಳ ತೀರ್ಪು ಅಥವಾ ಆದೇಶವನ್ನ ಉಲ್ಲೇಖ ಮಾಡಿ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಯಾವ ಪ್ರಕರಣ? ಸುನೀತಾ ದೇವಿ 2005ರ ಪ್ರಕರಣ. 2005ರ ಸುನೀತಾ ದೇವಿ ಪ್ರಕರಣವನ್ನ ಉಲ್ಲೇಖ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಅದರ ಜೊತೆಗೆ ನಿರಂಜನ್ ಸಿಂಗ್ ಪ್ರಕರಣದ ಉಲ್ಲೇಖವನ್ನ ಕೂಡ ಮಾಡ್ತಿದ್ದಾರೆ. 2 ಪ್ರಕರಣಗಳನ್ನ ಉಲ್ಲೇಖ ಮಾಡ್ತಾ ಇರೋದು ತಮ್ಮ ಕಕ್ಷಿದಾರ ಎಚ್.ಡಿ. ರೇವಣ್ಣ ಅವರ ಪರವಾಗಿ ಜಾಮೀನು ಕೋರಿ ವಾದವನ್ನ ಮಾಡ್ತಾ ಇರುವಂತಹ ಸಿ.ವಿ. ನಾಗೇಶ್ ಅವರು 2 ಸೈಟೇಷನ್ಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ. ಆ 2 ಪ್ರಕರಣ, ಒಂದು 2005ರ ಸುನೀತಾ ದೇವಿ ಪ್ರಕರಣ, ಇನ್ನೊಂದು ನಿರಂಜನ್ ಸಿಂಗ್ ಪ್ರಕರಣ. ಈ ಪ್ರಕರಣದಲ್ಲಿ ಕೋರ್ಟ್ ಕೊಟ್ಟಂತಹ ಆದೇಶವನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಎಚ್.ಡಿ. ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಮಾಡ್ತಿದ್ದಾರೆ. ಕೋರ್ಟ್ನಲ್ಲಿ ಯಾವ ರೀತಿ ವಿಚಾರಣೆ ಸಾಗ್ತಾ ಇದೆ ರೇವಣ್ಣ ಅವರ ಬೇಲ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಅನ್ನೋದರ ಪಿನ್ ಟು ಪಿನ್ ಡೀಟೇಲ್ಸ್ನ ನೀವು ಗಮನಿಸ್ತಾ ಇದ್ದೀರಿ. 2023ರ ಅಗರ್ವಾಲ್ ಪ್ರಕರಣವನ್ನ ಕೂಡ ಉಲ್ಲೇಖ ಮಾಡ್ತಿದ್ದಾರೆ. 3 ಪ್ರಕರಣಗಳ ಸೈಟೇಷನ್ ನೋಡಿ ಸ್ವಾಮಿ, ಈ ಪ್ರಕರಣದಲ್ಲಿ ಈ ರೀತಿಯಾಗಿತ್ತು, ಇದೇ ರೀತಿಯಾದಂತಹ, ಅಂದ್ರೆ ಎಚ್.ಡಿ. ರೇವಣ್ಣ ಅವರ ಪ್ರಕರಣಕ್ಕೂ ಆ ಪ್ರಕರಣಗಳಿಗೂ ಕೆಲ ವಿಚಾರಗಳಲ್ಲಿ ಹೋಲಿಕೆ ಇದೆ. ಅಲ್ಲಿ ಕಸ್ಟಡಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ತೀರ್ಪನ್ನ, ಆದೇಶವನ್ನ ಕೊಡಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಉಲ್ಲೇಖ ಮಾಡುವಂತಹ ಕೆಲಸ ಸಿ.ವಿ. ನಾಗೇಶ್ ಅವರಿಂದ ಆಗ್ತಾ ಇದೆ. ಕಸ್ಟಡಿಯ ಡೆಫಿನೇಷನ್ ಬಗ್ಗೆ ಸದ್ಯ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಕಸ್ಟಡಿ ಅಂದ್ರೆ ಏನು ಅದನ್ನ ಇನ್ ಡೀಟೇಲ್ ಆಗಿ ಕೋರ್ಟ್ನಲ್ಲಿ ಹೇಳ್ತಾ ತಮ್ಮ ವಾದವನ್ನ ಸಿ.ವಿ. ನಾಗೇಶ್ ಅವರು ಮಂಡನೆ ಮಾಡ್ತಿದ್ದಾರೆ. ಕೋರ್ಟ್ನಲ್ಲಿ ಎಚ್.ಡಿ. ರೇವಣ್ಣ ಅವರ ಬೇಲ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಕ್ಷಣ ಕ್ಷಣದ ಬೆಳವಣಿಗೆ, ಕ್ಷಣ ಕ್ಷಣದ ಅಪ್ಡೇಟ್ಸ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಲಿರುವಂತಹ ವಾದ ಏನು? ಈಗ ಮೊದಲನೇದಾಗಿ ತಮ್ಮ ವಾದವನ್ನ ಆರಂಭ ಮಾಡಿರುವಂತಹ ಎಚ್.ಡಿ. ರೇವಣ್ಣ ಅವರ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇರುವಂತಹ ವಾದ ಏನು? ತಮ್ಮ ಕಕ್ಷಿದಾರ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಕೊಡಬೇಕು ಅಂತ ಹೇಳಿ ಕೋರುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡ್ತಿದ್ದಾರೆ ಅದನ್ನ ನೀವು ಗಮನಿಸ್ತಾ ಇದ್ದೀರಿ ಟಿವಿ ಸ್ಕ್ರೀನ್ ನಲ್ಲಿ. ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ಆರೋಪಿ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ಇಲ್ಲ, ಅವರೀಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರನ್ನ ಕೋರ್ಟ್ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಮೇ 17ನೇ ತಾರೀಕಿನವರೆಗೂ ಕೂಡ. ಜೊತೆಗೆ ನನ್ನ ಕಕ್ಷಿದಾರರಾಗಿರುವಂತಹ ಎಚ್.ಡಿ. ರೇವಣ್ಣ ಅವರು ತನಿಖೆಗೆ ವಿಚಾರಕ್ಕೆ ಬಂದ್ರೆ ಎಲ್ಲಾ ರೀತಿ ತನಿಖೆಗೆ ಅವರು ಸಹಕರಿಸಿದ್ದಾರೆ. 2-3 ಸೈಟೇಷನ್ಗಳನ್ನ ಉಲ್ಲೇಖಿಸಿ ಸದ್ಯ ತಮ್ಮ ವಾದವನ್ನ ಮಾಡ್ತಾ ಇರುವುದು ಸಿ.ವಿ. ನಾಗೇಶ್ ಅವರು. ಮೊದಲನೇದಾಗಿ ಸುನೀತಾ ದೇವಿ 2005ರ ಸುನೀತಾ ದೇವಿ ಪ್ರಕರಣದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ನಿರಂಜನ್ ಸಿಂಗ್ ಪ್ರಕರಣದ ಉಲ್ಲೇಖವನ್ನ ಮಾಡಿದ್ದಾರೆ ಸಿ.ವಿ. ನಾಗೇಶ್. 2023ರ ಅಗರ್ವಾಲ್ ಪ್ರಕರಣದ ಉಲ್ಲೇಖವನ್ನ ಮಾಡಿದ್ದಾರೆ. ಅದಲ್ಲದೆ ಕಸ್ಟಡಿಯ ಡೆಫಿನೇಷನ್ ಬಗ್ಗೆ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಪ್ರಕರಣಗಳಲ್ಲಿ ಕೋರ್ಟ್ ಯಾವ ಅಂಶಗಳನ್ನ ಪರಿಗಣಿಸಿದೆ ತಾನ್ ಆದೇಶವನ್ನ ಕೊಡುವಂತಹ ಸಂದರ್ಭದಲ್ಲಿ ಈ 3 ಪ್ರಕರಣ, ಸುನೀತಾ ದೇವಿ ಪ್ರಕರಣ ಆಗಿರಬಹುದು, ನಿರಂಜನ್ ಸಿಂಗ್ ಪ್ರಕರಣ ಆಗಿರಬಹುದು, ಅಥವಾ 2023ರ ಅಗರ್ವಾಲ್ ಪ್ರಕರಣ ಆಗಿರಬಹುದು, ಆ ಪ್ರಕರಣದ ತೀರ್ಪನ್ನ ಕೊಡುವಂತಹ ಸಂದರ್ಭದಲ್ಲಿ, ಜಾಮೀನನ್ನ ಕೊಡುವಂತಹ ಸಂದರ್ಭದಲ್ಲಿ, ಆ ಪ್ರಕರಣದಲ್ಲಿ ಬೇಲನ್ನ ಕೊಡುವಂತಹ ಸಂದರ್ಭದಲ್ಲಿ ಕೋರ್ಟ್ ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿದೆ ಆ ವಿಚಾರವನ್ನ ಸದ್ಯ ಸಿ.ವಿ. ನಾಗೇಶ್ ಅವರು
ಪ್ರಸ್ತಾಪ ಮಾಡ್ತಿದ್ದಾರೆ. ಆ ಮೂಲಕ ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಸದ್ಯ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇರೋದು. ಏನಾಗಬಹುದು ಹಾಗಾದ್ರೆ ರೇವಣ್ಣ ಅವರ ಭವಿಷ್ಯ? ವಾದ ಪ್ರತಿವಾದ ಈಗಾಗಲೇ ಆರಂಭ ಆಗಿದೆ. ಹಾಗಾಗಿ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಖಂಡಿತವಾಗಿಯೂ ಇದೆ. ಬೇಲ್ ಸಿಗುತ್ತಾ? ಆಲ್ರೆಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಜಾಮೀನನ್ನ ಪಡೆಯುವಲ್ಲಿ ಸಕ್ಸಸ್ ಆಗ್ತಾರ ರೇವಣ್ಣ ಅವರು? ಸಾಕಷ್ಟು ಕುತೂಹಲ ಇದೆ ಏನಾಗಬಹುದು ಅಂತ ಹೇಳಿ. ಅಥವಾ ಅವರ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನ ಅದು ಹಾಗೆ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ. ಅದೆಲ್ಲವೂ ಡಿಪೆಂಡ್ ಆಗೋದು ಈಗ ಕೋರ್ಟ್ನಲ್ಲಿ ನಡೀತಾ ಇದೆಯಲ್ಲ ವಾದ ಪ್ರತಿವಾದ, ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಸದ್ಯ ಎಚ್.ಡಿ. ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಹಲವು ಅಂಶಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ಉನ್ನತ ಕೋರ್ಟ್ಗಳು, ಬೇರೆ ಬೇರೆ ಹೈಕೋರ್ಟ್ಗಳು ಯಾವ ರೀತಿಯಾದಂತಹ ಅಂಶಗಳನ್ನ ಪರಿಗಣಿಸಿವೆ, ಬೇಲನ್ನ ಕೊಡಬೇಕಾದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಸೆಕ್ಷನ್ ಓರ್ವ ಆರೋಪಿಯ ಮೇಲೆ ಇದ್ದಂತಹ ಪ್ರಕರಣಗಳಲ್ಲಿ ಆಗ ಕೋರ್ಟ್ ಕನ್ಸಿಡರ್ ಮಾಡಿರುವಂತಹ ಅಂಶಗಳು ಏನೇನು ಅದನ್ನ ಉಲ್ಲೇಖ ಮಾಡ್ತಿದ್ದಾರೆ. ಒಬ್ಬ ವ್ಯಕ್ತಿ ಕಸ್ಟಡಿಯಲ್ಲಿ ಇದ್ದಾಗ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಡೆಸಬಹುದು. ಇದು ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇರುವಂತಹ ಅಥವಾ ಮಂಡಿಸ್ತಾ ಇರುವಂತಹ ವಾದ. 3 ಪ್ರಕರಣಗಳ ಒಂದು ತೀರ್ಪು ಅಥವಾ 3 ಪ್ರಕರಣಗಳಲ್ಲಿ, ಈ ಹಿಂದಿನ 3 ಪ್ರಕರಣಗಳಲ್ಲಿ ಕೋರ್ಟ್ ಮಾನ್ಯ ಮಾಡಿದಂತಹ, ಕೋರ್ಟ್ ಪರಿಗಣಿಸಿದಂತಹ ಅಂಶಗಳನ್ನ ಉಲ್ಲೇಖ ಮಾಡಿದಂತಹ ಸಿ.ವಿ. ನಾಗೇಶ್ ಅವರು ಈಗ ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಡೆಸಬಹುದು. ಈ ಹಿಂದಿನ ಪ್ರಕರಣಗಳಲ್ಲಿ ಇದು ಆಗಿದೆ, ಇದೇ ರೀತಿಯಾಗಿ ಆಗಿದೆ. ಕೋರ್ಟ್ ಅದನ್ನ ಮಾನ್ಯ ಮಾಡಿದೆ. ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲಿ ವಿಚಾರಣೆ, ಬೇಲರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮಾನ್ಯ ಮಾಡಿದೆ. ಹಾಗಾಗಿ ಈಗ ನನ್ನ ಕಕ್ಷಿದಾರರಾಗಿರುವಂತಹ ಎಚ್.ಡಿ. ರೇವಣ್ಣ ಅವರು ಕಸ್ಟಡಿಯಲ್ಲಿ ಇದ್ರೂ ಕೂಡ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಡೆಸಬಹುದು ಅನ್ನುವಂತಹ ವಿಚಾರವನ್ನ ಎಚ್.ಡಿ. ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಸದ್ಯ ಉಲ್ಲೇಖ ಮಾಡ್ತಿದ್ದಾರೆ. ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ? ಹಾಗಾದ್ರೆ ನಾವು ವೇಟ್ ಮಾಡಲೇಬೇಕು. ಯಾಕಂದ್ರೆ ಈಗಷ್ಟೇ ವಾದ ಆರಂಭ ಆಗಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಅವರು ಕೂಡ ಮುಂದೆ ವಾದವನ್ನ ಮಂಡಿಸುವವರಿದ್ದಾರೆ. ಎಸ್ಐಟಿ ಸಲ್ಲಿಸಿರುವಂತಹ ಆಕ್ಷೇಪಣೆಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಹಾಗಾಗಿ ಎಚ್.ಡಿ. ರೇವಣ್ಣ ಅವರಿಗೆ ಇವತ್ತೇ ಜಾಮೀನು ಸಿಗುತ್ತಾ? ಖಂಡಿತವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ನಲ್ಲಿ ಯಾವ ರೀತಿ ಪ್ರೊಸೀಡಿಂಗ್ಸ್ ಮುಂದೆ ಸಾಗುತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ. ಸದ್ಯ ವಾದ ಪ್ರತಿವಾದ ನಡೀತಾ ಇದೆ. ಮುಂದೂಡಿಕೆ ಮಾಡುವುದಕ್ಕೆ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ನ್ಯಾಯಾಧೀಶರು ಇವತ್ತು ಅವಕಾಶವನ್ನ ಕೊಡಲಿಲ್ಲ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಲೇಬೇಕಾದಂತಹ ಅಂಶ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿನ್ನೆಷ್ಟೇ ನೇಮಕರಾಗಿದ್ದಾರೆ. ಜಗದೀಶ್ ಅವರ ಬದಲಾಗಿ ಜೈನಾ ಕೊಠಾರಿಯವನ್ನ ಸರ್ಕಾರ ಎಸ್ಐಟಿ ಪರ ವಕೀಲರಾಗಿ ನೇಮಕ ಮಾಡಿದೆ. ಅವರು ಕೇಳಿದ್ರು, ನಾವು ಹೊಸದಾಗಿ ನೇಮಕ ಆಗಿದ್ದೀವಿ ಅಭಿಯೋಜಕರಾಗಿ, ನಮಗೆ ಸಮಯಾವಕಾಶ ಬೇಕು, ಹಾಗಾಗಿ ವಾದ ಮಂಡನೆಗೆ ನಮಗೆ ಸಮಯಾವಕಾಶವನ್ನ ಕೊಡಿ ಎನ್ನುವಂಥ ಮನವಿಯನ್ನ ಮಾಡಿಕೊಂಡ್ರು. ಆದರೆ ಜಡ್ಜ್ ಅದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಆಲ್ರೆಡಿ ನೀವು ಆಕ್ಷೇಪಣೆಯ ನೆಪವನ್ನ ಹೇಳಿ ನಾವು 2-3 ಬಾರಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಯಾವುದೇ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ನಿಗದಿತ ಸಮಯ ಅಂತ ಇರುತ್ತೆ. ಆ ಸಮಯದ ಒಳಗಾಗಿ ಅರ್ಜಿಯ ವಿಚಾರಣೆ ಆಗಬೇಕು. ಹಾಗೆ ಅದನ್ನ ನಾವು ಮುಂದೂಡಿಕೆ ಮಾಡ್ತಾ ಇರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಗೋ ಆಕ್ಷೇಪಣೆಯನ್ನ ನೀವು ಸಲ್ಲಿಸಿದ್ದೀರಿ, ವಾದವನ್ನ ಆರಂಭ ಮಾಡಿ ಅನ್ನುವಂಥ ಸೂಚನೆಯನ್ನ ನ್ಯಾಯಾಧೀಶರು ಕೊಟ್ಟರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.